ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ವೇತಾ. ಇವತ್ತಿನ ವಿಡಿಯೋದಲ್ಲಿ ಈ ಥರ ಒಂದು ಬಾರ್ಡರ್ ರಂಗೋಲಿ ಮ್ಯಾಟ್ ಡಿಸೈನನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ನೋಡ್ಬೋದು, ಡಿಫ್ರೆಂಟ್ ಕಲರ್ಸಲ್ಲಿ ಮಾಡಿದ್ದೀನಿ. ಸುಮಾರಷ್ಟು ಫಂಕ್ಷನ್ಸ್ಗೆ ನೀವು ಇದನ್ನು ಡೆಕೋರೇಟಿವ್ ಐಟಮ್ಸ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಮೊದಲಿಗೆ ಈ ಥರ ಮಾಡೋದಕ್ಕೆ ಏನೇನೆಲ್ಲ ಮೆಟೀರಿಯಲ್ಸ್ ಬೇಕು ಅಂತ ಹೇಳಿ ನೋಡೋಣ. ಈ ಡಿಸೈನನ್ನು ಮಾಡೋದಕ್ಕೆ ನಾನು ಬೇಸ್ ಮೆಟೀರಿಯಲ್ ಆಗಿ ಈ ಥರ ಒಂದು ಶಾಪಿಂಗ್ ಬ್ಯಾಗ್, ಪೇಪರ್ ಬ್ಯಾಗ್ ಏನಿರುತ್ತೆ ಅಲ್ವಾ, ಅದನ್ನು ಬೇಸ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಇರೋವಂತಹ ಪೇಪರ್ ಬ್ಯಾಗನ್ನು ನೀವು ಬಳಸ್ಕೊಳ್ಬೇಕಾಗತ್ತೆ. ಇದು ಪೇಪರ್ ಬ್ಯಾಗನ್ನು ಬಳಸಿದಾಗ ಇದು ರಿಯೂಸಬಲ್ ಆಗಿರುತ್ತೆ ಅಷ್ಟೇ. ನೀವು ಇಫ್ ಇನ್ ಕೇಸ್ ವಾಶ್ ಮಾಡಬೇಕು ಅಂತ ಏನಾದ್ರು ಇದ್ದರೆ ಸ್ವಲ್ಪ ದಪ್ಪ ಬಟ್ಟೆನ ನೀವು ಬೇಸಾಗಿ ಬಳಸ್ಬೋದು. ಆವಾಗ ಅದು ವಾಶ್ ಕೂಡ ಮಾಡ್ಬೋದು. ಹಾಗೆಯೇ ಇಲ್ಲಿ ಹಾಟ್ ಗ್ಲೂ ಗನ್ನನ್ನು ಬಳಸ್ತಾ ಇದ್ದೀನಿ. ಈ ಕ್ರಾಫ್ಟನ್ನು ಮಾಡೋದಕ್ಕೆ ನೀವು ಹಾಟ್ ಗ್ಲೂ ಗನ್ನನ್ನೇ ಬಳಸಬೇಕಾಗತ್ತೆ. ಬೇರೆ ಯಾವ ಗಮ್ಮು ಕೂಡ ಅಷ್ಟಾಗಿ ಸೂಟ್ ಆಗೋದಿಲ್ಲ. ತುಂಬಾ ಈಸಿ ಇದನ್ನು ಕೂಡ ಯೂಸ್ ಮಾಡೋದು. ಒಂದು ಟ್ರಿಮ್ಮರ್, ಹಾಗೆಯೇ ಈ ಥರ ಒಂದು ವೂಲನ್ನು ಬಳಸ್ತಾ ಇದ್ದೀನಿ. ಇದನ್ನು ಫೆದರ್ ವೂಲ್, ಗ್ಲಿಟರ್ ವೂಲ್, ಜಿಗ್ಜ್ಯಾಗ್ ವೂಲ್, ಈ ಥರ ಸುಮಾರಷ್ಟು ಹೆಸರಿಂದ ಕರೀತಾರೆ. ನೋಡ್ಬೋದು, ಇದು ಈ ಥರ ಜಿಗ್ಜ್ಯಾಗ್ ಪ್ಯಾಟರ್ನಲ್ಲಿ ಅರೇಂಜ್ ಆಗಿರುತ್ತೆ. ಎಲ್ಲ ಕಲರ್ಸಲ್ಲೂ ಕೂಡ ಅವೈಲಬಲ್ ಇರುತ್ತೆ. ಇದಿಷ್ಟು ಇವತ್ತಿನ ಒಂದು ಡಿಸೈನನ್ನು ಮಾಡೋದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಸ್. ಮೊದಲಿಗೆ ನೋಡ್ಬೋದು, ಇಲ್ಲಿ ಈ ಥರ ಒಂದು ಡಿಸೈನನ್ನು ನಾನು ಬ್ಯಾಗ್ ಮೇಲೆ ಬರೆದು ಅದೇ ಶೇಪಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀರ ಅಲ್ವಾ, ಅದನ್ನು ಈ ಥರ ಬರೆದು ಇಟ್ಕೊಳ್ಬೇಕಾಗತ್ತೆ ಮೊದಲಿಗೆ. ಈಗ ಇಲ್ಲಿ ಫಸ್ಟಿಗೆ ಬಾರ್ಡರ್ ಏನಿರುತ್ತೆ ಅಲ್ವಾ, ಅದನ್ನು ಔಟ್ಲೈನ್ಸ್ ಏನಿರುತ್ತೆ ಅಲ್ವಾ, ಅದನ್ನು ಊಲಿಂದ ಫಿಲಪ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಒಂದು ಡಿಸೈನನ್ನು ಮಾಡೋದಿದ್ರೂ ಕೂಡ ಅಷ್ಟೇ, ಮೊದಲಿಗೆ ನೀವು ಬಾರ್ಡರನ್ನು ಫಿಲಪ್ ಮಾಡಿಕೊಂಡು ಅದಾದಮೇಲೆ ಅದ್ರ ಒಳಗಡೆ ಫಿಲ್ಲಿಂಗ್ ಮಾಡಬೇಕಾಗತ್ತೆ. ಯಾವ ಶೇಪಲ್ಲಿ ನೀವು ಕೊಟ್ಟಿರ್ತೀರ ಅಲ್ವಾ, ಅದೇ ಶೇಪಲ್ಲೇ ಟರ್ನ್ ಮಾಡ್ಕೊಳ್ತಾ ಗ್ಲೂ ಗನ್ನನ್ನು ಹಾಕಿ ಈ ಥರ ಸ್ಟಿಕ್ ಮಾಡ್ಕೊಳ್ತಾ ಹೋಗೋದು ಅಷ್ಟೇ. ನೀವು ಶೇಪಲ್ಲಿ ಟರ್ನ್ ಮಾಡಬೇಕಿದ್ರೂ ಅಷ್ಟೇ, ಕರೆಕ್ಟಾಗಿ ನೋಡಿಕೊಂಡು ಊಲನ್ನು ಟರ್ನ್ ಮಾಡಿ. ಆವಾಗಲೇ ನಿಮಗೆ ಒಂದು ನೈಸ್ ಫಿನಿಶಿಂಗ್ ಸಿಕ್ಕತ್ತೆ ಡಿಸೈನಲ್ಲಿ. ಇಲ್ಲ ಅಂತ ಅಂದರೆ ಅದು ಆಚೀಚೆ ಆಗಿಬಿಡ್ತು ಅಂತ ಅಂದರೆ ಫಿನಿಶಿಂಗ್ ಲುಕ್ ನಿಮಗೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಟರ್ನ್ ಮಾಡಬೇಕಾದಾಗ ಕರೆಕ್ಟಾಗಿ ನೋಡಿಕೊಂಡು ಬರೆದಿರೋ ಅಂತಹ ಶೇಪಲ್ಲೇ ನೀವು ಟರ್ನ್ ಮಾಡ್ಕೊಳ್ತಾ ಫೆದರ್ ಊಲಿಂದ ಫಿಲಪ್ ಮಾಡ್ಕೊಳ್ತಾ ಹೋಗಿ. ನೋಡ್ಬೋದು, ಇದು ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಯಾವ ಶೇಪಲ್ಲಿ ಇರುತ್ತೆ ಅಲ್ವಾ, ಅದೇ ಶೇಪಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇಲ್ಲಿ ಸೆಕೆಂಡ್ ಲೇಯರ್ ಏನಿದೆ ಅಲ್ವಾ ಹೂವಿಂದು, ಅದಕ್ಕೂ ಕೂಡ ಈ ಥರ ಬಾರ್ಡರಲ್ಲಿ ಫಸ್ಟ್ ಈ ಥರ ಊಲನ್ನು ಅಂಟಿಸ್ಕೊಳ್ಬೇಕಾಗತ್ತೆ. ಯಾವ ಶೇಪಲ್ಲಿ ಇರುತ್ತೆ ಅಲ್ವಾ, ಅದೇ ಶೇಪಲ್ಲೇ ನೀವು ಕರೆಕ್ಟಾಗಿ ಫಿಲಪ್ ಮಾಡ್ಕೊಳ್ತಾ ಹೋಗಬೇಕು. ಟರ್ನ್ ಮಾಡ್ಕೊಳ್ಬೇಕಿದ್ರೂ ಅಷ್ಟೇ, ಕರೆಕ್ಟಾಗಿ ನೀವು ಟರ್ನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಹಾಗೆಯೇ ಈ ವೂಲ್ ಜಿಗ್ಜ್ಯಾಗ್ ಪ್ಯಾಟರ್ನಲ್ಲಿ ಇರುತ್ತೆ ಅಲ್ವಾ, ನಾವು ಯಾವ ಥರ ಶೇಪಲ್ಲಿ ಬೇಕಾದರೂ ಅದನ್ನು ಟರ್ನ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಅದು ಫಿನಿಶಿಂಗ್ ಲುಕ್ಕನ್ನು ಕೊಡುತ್ತೆ. ಈಗ ಇಲ್ಲಿ ಕಟ್ ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ನೀವು ಯಾವ ಥರ ಡಿಸೈನ್ ಬರೆದಿರ್ತೀರ ಅಲ್ವಾ, ಅದೇ ಥರನೇ ಇದನ್ನು ಟರ್ನ್ ಮಾಡಿಕೊಂಡು ಈ ಥರ ಫಿಲಪ್ ಮಾಡ್ಕೊಳ್ಳೋದು. ಕಟ್ ಮಾಡೋ ಅಂಥದ್ದೇನು ಕೂಡ ಇರೋದಿಲ್ಲ.
ನೋಡ್ಬೋದು ಇದು ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಎಲ್ಲೂ ಕೂಡ ಗ್ಯಾಪನ್ನು ಕೊಡದೇನೆ ನೀವು ಫಿಲಪ್ ಮಾಡ್ಕೊಳ್ಳೋದ್ರಿಂದ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದೇ ಥರನೇ ನಾನಿಲ್ಲಿ ಈಗ ನೋಡ್ಬೋದು ಪೂರ್ತಿಯಾಗಿ ಫಿನಿಶ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಲೇಯರನ್ನ ಈ ಥರ ಕಾಣಿಸ್ತಾ ಇದೆ. ಎಲ್ಲೂ ಕೂಡ ಗ್ಯಾಪ್ ಕೊಡದೇನೆ ನೀವು ಫಿನಿಶ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನೆಕ್ಸ್ಟ್ ಲೇಯರನ್ನು ಫಿಲಪ್ ಮಾಡ್ಕೊಳ್ಳೋದಕ್ಕೆ ಲೈಟ್ ಗ್ರೀನ್ ಕಲರ್ ಊಲನ್ನು ತೊಗೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ ಮೊದಲಿಗೆ ಬಾರ್ಡರನ್ನು ಫಿಲಪ್ ಮಾಡಿಕೊಂಡು ಆಮೇಲೆ ಅದ್ರ ಒಳಗಡೆ ಫಿಲಪ್ ಮಾಡ್ಕೊಳ್ತಾ ಹೋಗೋದು ಅಷ್ಟೇ. ನೀವೆಲ್ಲೂ ಕೂಡ ಸ್ಪೇಸನ್ನು ಬಿಡೋದು ಬೇಕಾಗೋದಿಲ್ಲ. ತುಂಬಾ ಕ್ಲೀನಾಗಿ ನೋಡಿಕೊಂಡು ನೀವು ಫಿಲಪ್ ಮಾಡ್ಕೊಳ್ತಾ ಹೋಗಿ. ಈ ಥರ ಎಲ್ಲಿ ಶಾರ್ಪ್ ಎಡ್ಜಸ್ ಇರುತ್ತೆ ಅಲ್ವಾ, ಅಥವಾ ಟರ್ನ್ ಮಾಡಬೇಕಾಗಿರುತ್ತೆ ಅಲ್ವಾ, ಅಲ್ಲಿ ಮಧ್ಯದಲ್ಲಿ ಈ ಥರ ಒಂದು ಬೆರಳನ್ನು ಇಟ್ಕೊಂಡ್ಬಿಟ್ಟು ಟರ್ನ್ ಮಾಡಿದ್ರೆ ಈಸಿಯಾಗಿ ಅದೇ ಶೇಪಲ್ಲೇ ನಿಮಗೆ ಬರುತ್ತೆ. ಆವಾಗ ಒಂದು ನೀಟ್ ಫಿನಿಶಿಂಗ್ ಬರುತ್ತೆ. ನೋಡ್ಬೋದು ಇದು ಈ ಥರ ಫಿನಿಶಿಂಗ್ ಬಂದಿದೆ. ಇದೇ ಥರನೇ ಉಳಿದಿರೋ ಅಂಥದ್ದನ್ನು ಕೂಡ ಕಂಪ್ಲೀಟಾಗಿ ಫಿನಿಶ್ ಮಾಡ್ಕೊಳ್ಬೇಕು. ಕಂಪ್ಲೀಟ್ ಆದಮೇಲೆ ಇದು ಈ ಥರ ಕಾಣಿಸುತ್ತೆ. ನೋಡ್ಬೋದು ಎಲ್ಲೂ ಕೂಡ ಗ್ಯಾಪ್ಸ್ ಆಗಲಿ ಅನ್ಇವನ್ನೆಸ್ ಆಗಲಿ ಏನು ಕೂಡ ಇರೋದಿಲ್ಲ. ಈ ಥರ ಫಿನಿಶಿಂಗ್ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಒಂದು ಮ್ಯಾಟನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಇದನ್ನು ಸುಮಾರಷ್ಟು ಟೈಮಲ್ಲಿ ಫಂಕ್ಷನ್ಸ್ ಟೈಮಲ್ಲಿ ಡೆಕೋರೇಟಿವ್ ಪೀಸಾಗಿ ಬಳಸ್ಬೋದು. ನೋಡ್ಬೋದು ನಾನು ಒಂದು 4 ಕಲರ್ಸಲ್ಲಿ ಈ ಥರ ಒಂದು ಬಾರ್ಡರ್ ಮ್ಯಾಟನ್ನು ಮಾಡ್ಕೊಂಡಿದ್ದೀನಿ. ಈ ಥರ ಅರೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಈ ಥರ ಕಾರ್ನರ್ ಮ್ಯಾಟ್ ಆಗಿರ್ಬೋದು, ಬಾರ್ಡರ್ ಮ್ಯಾಟ್, ಈ ಥರ ಡಿಫ್ರೆಂಟ್ ಪ್ಯಾಚಸ್ಸನ್ನು ನೀವು ಡಿಫ್ರೆಂಟ್ ಕಾಂಬಿನೇಷನ್ಸಲ್ಲಿ ಮಾಡ್ಕೊಳ್ಬೋದು. ಫಂಕ್ಷನ್ಸ್ ಟೈಮಲ್ಲೆಲ್ಲ ಈ ಥರ ಎಲ್ಲರೂ ಒಂದು ಕಡೆ ಸ್ಪೇಸ್ ಇದ್ದಾಗ ಡೆಕೋರೇಟಿವ್ ಪೀಸನ್ನು ಈ ಥರ ನೀವು ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಒಳ್ಳೆ ಅಟ್ರಾಕ್ಷನ್ ಇರುತ್ತೆ. ಹೇಗನ್ನಿಸ್ತು ಇವತ್ತಿನ ಈ ಬಾರ್ಡರ್ ರಂಗೋಲಿ ಮ್ಯಾಟ್ ಡಿಸೈನ್ ಅಂತ ಹೇಳಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡ್ಬೋದು ಈ ಥರ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ನೀವು ಇದನ್ನು ಅರೇಂಜ್ ಮಾಡ್ಕೊಳ್ಬೋದು. ಹಾಗೆಯೇ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.